ಈಗ ಒಂದು ಆರೋಪ, ಈಗ ನಕ್ಸಲರು ಯಾರೆಲ್ಲ ನಕ್ಸಲರು ಇದ್ದಾರೆ ಬನ್ರಪ್ಪ ನೀವು ಮಾಡಬೇಡಿ ಅಂತಂದ್ಬಿಟ್ಟು ಅವರಿಗೆ ಪ್ಯಾಕೇಜ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದು ಓಕೆ ಫೈನ್, ಬೇಡ ಅಂತ ನಾವು ಹೇಳಲ್ಲ. ಯಾಕಂದರೆ ಅಲ್ಲಿ ಒಂದು ಆಫರ್. ಆದರೆ ಯಾವುದಕ್ಕಾಗಿ ಹೋರಾಟ ಮಾಡ್ತಾಯಿದ್ರು, ಅಲ್ಲಿ ಪರಿಸ್ಥಿತಿ ಸರಿ ಇದೆಯಾ? ಆ ಮಲೆ ಕುಡಿಯೋರು, ಆಮೇಲೆ ಕಾಡಲ್ಲಿರುವಂಥವರು ಅವರನ್ನು ಒಕ್ಕಲೆಬ್ಬಿಸುವಂಥದ್ದು ಇದೆಯಲ್ಲ, 1980ರಲ್ಲಿ ಬಂದಂಥ ಕಾನೂನು. ಆ 1980ರಲ್ಲಿ ಕಾನೂನು ಬಂದಾಗ ಏನಾಯಿತು ಅಂದರೆ ಒಂದು ಜೇನು ಕೂಡ ತೆಗೆಯೋಂಗಿಲ್ಲ ಅಂಥದ್ದಾಯಿತು. ಅವ್ರು ಏನು ಮಾಡಬೇಕು? ಆಮೇಲೆ ಅವರನ್ನು ನೀವು ತೆಗೆದು ಮತ್ತೊಂದು ಕಡೆ ಹಾಕಿದಾಗ ಅದು ಸೆಟ್ಟೇ ಆಗಲ್ಲ ಅವರಿಗೆ. ಸೊ ಅಂಥ ಪರಿಸ್ಥಿತಿಗಳು ಉಂಟಾಯಿತು. ನಮ್ಮ ಆಗ್ರಹ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಹೇಳುವಂಥದ್ದು ಏನಪ್ಪ ಅಂತಂದರೆ, ಯಾರಿಗಾಗಿ, ಯಾರ ಸವಲತ್ತುಗಳಿಗಾಗಿ, ಆಮೇಲೆ ಇಲ್ಲಿ ನಿಮಗೆ ಡಿಸ್ಕ್ರಿಮಿನೇಷನ್ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಆಯಿತು ಅಂತ ಇಲ್ಲೇನೋ ಹಾಗೆ ಕಂಡು ಬರ್ತಾ ಇಲ್ಲ. ಎಲ್ಲಿ ಬಿಹಾರದಲ್ಲಾದಂಗೆ ಅಥವಾ ವೆಸ್ಟ್ ಬೆಂಗಾಲ್ ನಕ್ಸಲ್ ಬರಿಯಲ್ಲಾದಂಗೆ. ಇದಕ್ಕೆ ನಕ್ಸಲ್ ಅಂತ ಹೆಸರು ಬಂದಿದೆ, ನಕ್ಸಲ್ ಬರಿ ಅನ್ನುವಂಥ ಜಾಗದಲ್ಲಿ ಈ ಫಸ್ಟ್ ಹೋರಾಟ ಆದ ಕಾರಣಕ್ಕಾಗಿ. ಯಾಕಂದರೆ ಉಳ್ಳವರು ಆಮೇಲೆ ಲ್ಯಾಂಡ್ ಲಾರ್ಡ್ಸ್ ಇವರನ್ನು ಒಂದು ರೀತಿಯಲ್ಲಿ ಯಾವ ರೀತಿ ಜೀತಕ್ಕಿಟ್ಕೊಳ್ತಾಯಿದ್ರು, ಯಾವ ರೀತಿ ಅವರನ್ನು ಸುಲಿತಾ ಇದ್ರು, ಆ ಕಾರಣಕ್ಕಾಗಿ. ಓಕೆ, ನಕ್ಸಲಿಯರಿಗೆ ಈಗ NIA ವಿಚಾರಣೆ ಭೀತಿ. 2 ಪಾಯಿಂಟ್ ಬರುತ್ತೆ ವೀಕ್ಷಕರೇ. ಒಂದು, ಮೊದಲೆಲ್ಲ ಕೆಲವರು ಸರೆಂಡರ್ ಆಗಿದ್ದರು, ಅವರಿಗೆ ಯಾವುದೇ ವಿಚಾರಣೆ ಇರಲಿಲ್ಲ, ಅವ್ರನ್ನ ಅದೇ ಥರ ಸರೆಂಡರ್ ಮಾಡಿಬಿಟ್ರು. ಈಗ ಹಾಗಲ್ಲ, NIA ಹೇಳುತ್ತೆ ನಾವು ಅದಕ್ಕೆ ಇನ್ವಾಲ್ವ್ ಆಗಲೇಬೇಕು, ರಾಷ್ಟ್ರೀಯ ತನಿಖಾ ದಳ ಅದು ಏನು ಎತ್ತ. ಯಾಕಂದರೆ ದೇಶಾದ್ಯಂತ ಅವ್ರದ್ದು ಜವಾಬ್ದಾರಿ ಇರುತ್ತಲ್ವ. ಒಂದು ಬಾಂಬ್ ಸ್ಫೋಟ ಆದಾಗ, ಮತ್ತೊಂದಾದಾಗ ನಾವು ಹೆಂಗೆ NIAನ ಕರಿತೀವೋ, ವೆಸ್ಟ್ ಬೆಂಗಾಲಲ್ಲಿದೆ, ಜಾರ್ಖಂಡಲ್ಲಿದೆ, ಬಿಹಾರದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ಆಮೇಲೆ ಈಶಾನ್ಯ ರಾಜ್ಯಗಳಲ್ಲಿದೆ. ಸರ್ಕಾರ ಕೇಸ್ ರದ್ದು ಮಾಡಿದರೂ ಕೂಡ NIA ಕೇಸ್ ಹಾಕತ್ತೆ. NIA ಎಂಟ್ರಿಯಿಂದ ಜಿಲ್ಲಾಡಳಿತದಲ್ಲೂ ಒಂದು ರೀತಿಯಲ್ಲಿ ಗೊಂದಲ ಉಂಟಾಯಿತು. ಹಾಗಾಗಿ ಜಿಲ್ಲಾಡಳಿತ ಬದಲು CM ಕಚೇರಿ ಎಂಟ್ರಿ ಆಗುತ್ತೆ, ಸರೆಂಡರ್ ಸ್ಥಳ ಬದಲು CM ಸಮ್ಮುಖದಲ್ಲೇ ಶರಣಾಗತಿ ಆಗ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಒಂದು ದೊಡ್ಡ ಹಿಂಸಾತ್ಮಕ ವಿಚಾರ ಎಂಡ್ ಆಗುತ್ತೆ ಅಂತ ಹೇಳುವಾಗ, ಆದರೆ ಕ್ರೆಡಿಟಿಗೆ ಬೇಕಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ CM ಸಿದ್ದರಾಮಯ್ಯ ಅದರ ಕ್ರೆಡಿಟ್ ಪಡೀತಾರೆ ನಾಳೆ. ನೋಡಿ, ನಾವು ಏನೋ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದೀವಿ, BJP ಅದಕ್ಕೆ ಕೇಳ್ತಾ ಇದೆಯಾ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಇನ್ನು ನಕ್ಸಲಿಯರಿಗೆ NIA ಬಲೆ ಹಾಕಿತ್ತಾ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ನಕ್ಸಲ್ ಶರಣಾಗತಿ ಹಿಂದಿದ್ದೇ ರೋಚಕ ಕತೆ. ಕಾಡಿನಲ್ಲೇ ಲಾಕ್ ಆಗಿದ್ರ 6 ಜನ ನಕ್ಸಲಿಯರು. ಮೂಲಗಳ ಪ್ರಕಾರ NIAಯಿಂದ 6 ನಕ್ಸಲಿಯರನ್ನು ಟ್ರ್ಯಾಕ್ ಮಾಡಲಾಗಿತ್ತು. ನಕ್ಸಲಿಯರನ್ನ ಹೆಜ್ಜೆ ಗುರುತುಗಳನ್ನು NIA ಕಂಡು ಹಿಡಿದಿತ್ತಂತೆ. ಯಾವುದೇ ಕ್ಷಣದಲ್ಲೂ 6 ನಕ್ಸಲಿಯರು ಅರೆಸ್ಟ್ ಆಗುವಂಥ ಸಾಧ್ಯತೆ ಇತ್ತಂತೆ. ಅಷ್ಟರಲ್ಲಿ ನಕ್ಸಲ್ನ ವಿಕ್ರಮ್ ಗೌಡ ಎನ್ಕೌಂಟ್ರ್ ನಡೆಯುತ್ತೆ. ಅದು ಯಾರು ಮಾಡ್ತಾರೆ ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್. ಎನ್ಕೌಂಟ್ರ್ ಬಳಿಕ ನಕ್ಸಲಿಯರು ಫುಲ್ ಅಲರ್ಟ್ ಆಗ್ತಾರೆ. NIA ಪ್ಲ್ಯಾನ್ ಕೂಡ ನಕ್ಸಲಿಯರಿಗೆ ಗೊತ್ತಾಗ್ತಾ ಇತ್ತಂತೆ. ಇಷ್ಟರಲ್ಲೇ ರಾಜ್ಯ ಸರ್ಕಾರ ಕೂಡ ಶರಣಾಗತಿ ಆಫರ್ ಕೊಡ್ತಂತೆ. ಮೂಲಗಳ ಪ್ರಕಾರ ಇದು ನಕ್ಸಲ್ ಶರಣಾಗತಿ ಹಿಂದಿನ ಕಥೆ. ಆದರೆ ಒಂದು BJP ಆರೋಪ ಮಾಡಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ವಿಕ್ರಮ್ ಗೌಡನ ಎನ್ಕೌಂಟ್ರ್ ಆಗದೆ ಏನಾದರೂ ಶರಣಾಗತಿ ಆಗಿದ್ರೆ ಇದೆಲ್ಲ ಸೇರಿ ನಾಟಕ ಮಾಡ್ತಾ ಇದ್ದಾರೆ ಅಂತಲೂ ಒಂದು ಆರೋಪಕ್ಕೆ ಸಾಕ್ಷಿ ಬರ್ತಾಯಿತ್ತು ಅಥವಾ ಬಲ ಬರ್ತಾಯಿತ್ತು. ಆದರೆ ವಿಕ್ರಮ್ ಗೌಡ ಎಂಬಾತನನ್ನು ಎನ್ಕೌಂಟ್ರ್ ಮಾಡಿದ್ದು ನಮ್ಮದೇ ರಾಜ್ಯದ ಪೊಲೀಸರು. ಸೊ ಹಾಗಿರುವಾಗ ಉಳಿದವರು ಸರೆಂಡರ್ ಆಗ್ತಾ ಇದ್ದಾರೆ. ಎನಿಹೌ, ರಾಜ್ಯ ಶಾಂತಿಯಿಂದ ಇರಬೇಕು, ಅಷ್ಟೇ ಬೇಕಿರೋದು. ನೆಕ್ಸ್ಟ್, ಈಗ ಒಂದು ಆರೋಪ, ಈಗ ನಕ್ಸಲರು ಯಾರೆಲ್ಲ ನಕ್ಸಲರು ಇದ್ದಾರೆ ಬನ್ರಪ್ಪ ನೀವು ಮಾಡಬೇಡಿ ಅಂತಂದ್ಬಿಟ್ಟು ಅವರಿಗೆ ಪ್ಯಾಕೇಜ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದು ಓಕೆ ಫೈನ್, ಬೇಡ ಅಂತ ನಾವು ಹೇಳಲ್ಲ. ಯಾಕಂದರೆ ಅಲ್ಲಿ ಒಂದು ಆಫರ್. ಆದರೆ ಯಾವುದಕ್ಕಾಗಿ ಹೋರಾಟ ಮಾಡ್ತಾಯಿದ್ರು, ಅಲ್ಲಿ ಪರಿಸ್ಥಿತಿ ಸರಿ ಇದೆಯಾ? ಆ ಮಲೆ ಕುಡಿಯೋರು, ಆಮೇಲೆ ಕಾಡಲ್ಲಿರುವಂಥವರು ಅವರನ್ನು ಒಕ್ಕಲೆಬ್ಬಿಸುವಂಥದ್ದು ಇದೆಯಲ್ಲ, 1980ರಲ್ಲಿ ಬಂದಂಥ ಕಾನೂನು. ಆ 1980ರಲ್ಲಿ ಕಾನೂನು ಬಂದಾಗ ಏನಾಯಿತು ಅಂದರೆ ಒಂದು ಜೇನು ಕೂಡ ತೆಗೆಯೋಂಗಿಲ್ಲ ಅಂಥದ್ದಾಯಿತು. ಅವ್ರು ಏನು ಮಾಡಬೇಕು? ಆಮೇಲೆ ಅವರನ್ನು ನೀವು ತೆಗೆದು ಮತ್ತೊಂದು ಕಡೆ ಹಾಕಿದಾಗ ಅದು ಸೆಟ್ಟೇ ಆಗಲ್ಲ ಅವರಿಗೆ. ಸೊ ಅಂಥ ಪರಿಸ್ಥಿತಿಗಳು ಉಂಟಾಯಿತು. ನಮ್ಮ ಆಗ್ರಹ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಹೇಳುವಂಥದ್ದು ಏನಪ್ಪ ಅಂತಂದರೆ, ಯಾರಿಗಾಗಿ, ಯಾರ ಸವಲತ್ತುಗಳಿಗಾಗಿ, ಆಮೇಲೆ ಇಲ್ಲಿ ನಿಮಗೆ ಡಿಸ್ಕ್ರಿಮಿನೇಷನ್ ಅಂತಂದರೆ
ದೊಡ್ಡ ಮಟ್ಟದಲ್ಲಿ ಆಯಿತು ಅಂತ ಇಲ್ಲೇನೋ ಹಾಗೆ ಕಂಡು ಬರ್ತಾ ಇಲ್ಲ. ಎಲ್ಲಿ ಬಿಹಾರದಲ್ಲಾದಂಗೆ ಅಥವಾ ವೆಸ್ಟ್ ಬೆಂಗಾಲ್ ನಕ್ಸಲ್ ಬರಿಯಲ್ಲಾದಂಗೆ, ಇದಕ್ಕೆ ನಕ್ಸಲ್ ಅಂತ ಹೆಸರು ಬಂದಿದೆ. ನಕ್ಸಲ್ ಬರಿ ಅನ್ನುವಂಥ ಜಾಗದಲ್ಲಿ ಈ ಫಸ್ಟ್ ಹೋರಾಟ ಆದ ಕಾರಣಕ್ಕಾಗಿ, ಯಾಕಂದರೆ ಉಳ್ಳವರು ಆಮೇಲೆ ಲ್ಯಾಂಡ್ ಲಾರ್ಡ್ಸ್ ಇವರನ್ನು ಒಂದು ರೀತಿಯಲ್ಲಿ ಯಾವ ರೀತಿ ಜೀತಕ್ಕಿಟ್ಕೊಳ್ತಾಯಿದ್ರು, ಯಾವ ರೀತಿ ಅವರನ್ನು ಸುಲಿತಾ ಇದ್ರು, ಆ ಕಾರಣಕ್ಕಾಗಿ. ಓಕೆ, ನಕ್ಸಲಿಯರಿಗೆ ಈಗ NIA ವಿಚಾರಣೆ ಭೀತಿ. 2 ಪಾಯಿಂಟ್ ಬರುತ್ತೆ ವೀಕ್ಷಕರೇ. ಒಂದು, ಮೊದಲೆಲ್ಲ ಕೆಲವರು ಸರೆಂಡರ್ ಆಗಿದ್ದರು, ಅವರಿಗೆ ಯಾವುದೇ ವಿಚಾರಣೆ ಇರಲಿಲ್ಲ, ಅವ್ರನ್ನ ಅದೇ ಥರ ಸರೆಂಡರ್ ಮಾಡಿಬಿಟ್ರು. ಈಗ ಹಾಗಲ್ಲ, NIA ಹೇಳುತ್ತೆ ನಾವು ಅದಕ್ಕೆ ಇನ್ವಾಲ್ವ್ ಆಗಲೇಬೇಕು, ರಾಷ್ಟ್ರೀಯ ತನಿಖಾ ದಳ ಅದು ಏನು ಎತ್ತ. ಯಾಕಂದರೆ ದೇಶಾದ್ಯಂತ ಅವ್ರದ್ದು ಜವಾಬ್ದಾರಿ ಇರುತ್ತಲ್ವ. ಒಂದು ಬಾಂಬ್ ಸ್ಫೋಟ ಆದಾಗ, ಮತ್ತೊಂದಾದಾಗ ನಾವು ಹೆಂಗೆ NIAನ ಕರಿತೀವೋ, ವೆಸ್ಟ್ ಬೆಂಗಾಲಲ್ಲಿದೆ, ಜಾರ್ಖಂಡಲ್ಲಿದೆ, ಬಿಹಾರದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ಆಮೇಲೆ ಈಶಾನ್ಯ ರಾಜ್ಯಗಳಲ್ಲಿದೆ. ಸರ್ಕಾರ ಕೇಸ್ ರದ್ದು ಮಾಡಿದರೂ ಕೂಡ NIA ಕೇಸ್ ಹಾಕತ್ತೆ. NIA ಎಂಟ್ರಿಯಿಂದ ಜಿಲ್ಲಾಡಳಿತದಲ್ಲೂ ಒಂದು ರೀತಿಯಲ್ಲಿ ಗೊಂದಲ ಉಂಟಾಯಿತು. ಹಾಗಾಗಿ ಜಿಲ್ಲಾಡಳಿತ ಬದಲು CM ಕಚೇರಿ ಎಂಟ್ರಿ ಆಗುತ್ತೆ, ಸರೆಂಡರ್ ಸ್ಥಳ ಬದಲು CM ಸಮ್ಮುಖದಲ್ಲೇ ಶರಣಾಗತಿ ಆಗ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಒಂದು ದೊಡ್ಡ ಹಿಂಸಾತ್ಮಕ ವಿಚಾರ ಎಂಡ್ ಆಗುತ್ತೆ ಅಂತ ಹೇಳುವಾಗ, ಆದರೆ ಕ್ರೆಡಿಟಿಗೆ ಬೇಕಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ CM ಸಿದ್ದರಾಮಯ್ಯ ಅದರ ಕ್ರೆಡಿಟ್ ಪಡೀತಾರೆ. ನಾಳೆ ನೋಡಿ, ನಾವು ಏನೋ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದೀವಿ, BJP ಅದಕ್ಕೆ ಕೇಳ್ತಾ ಇದೆಯಾ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಇನ್ನು ನಕ್ಸಲಿಯರಿಗೆ NIA ಬಲೆ ಹಾಕಿತ್ತಾ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ನಕ್ಸಲ್ ಶರಣಾಗತಿ ಹಿಂದಿದ್ದೇ ರೋಚಕ ಕತೆ. ಕಾಡಿನಲ್ಲೇ ಲಾಕ್ ಆಗಿದ್ರ 6 ಜನ ನಕ್ಸಲಿಯರು. ಮೂಲಗಳ ಪ್ರಕಾರ NIAಯಿಂದ 6 ನಕ್ಸಲಿಯರನ್ನು ಟ್ರ್ಯಾಕ್ ಮಾಡಲಾಗಿತ್ತು. ನಕ್ಸಲಿಯರನ್ನ ಹೆಜ್ಜೆ ಗುರುತುಗಳನ್ನು NIA ಕಂಡು ಹಿಡಿದಿತ್ತಂತೆ. ಯಾವುದೇ ಕ್ಷಣದಲ್ಲೂ 6 ನಕ್ಸಲಿಯರು ಅರೆಸ್ಟ್ ಆಗುವಂಥ ಸಾಧ್ಯತೆ ಇತ್ತಂತೆ. ಅಷ್ಟರಲ್ಲಿ ನಕ್ಸಲ್ನ ವಿಕ್ರಮ್ ಗೌಡ ಎನ್ಕೌಂಟ್ರ್ ನಡೆಯುತ್ತೆ. ಅದು ಯಾರು ಮಾಡ್ತಾರೆ ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್. ಎನ್ಕೌಂಟ್ರ್ ಬಳಿಕ ನಕ್ಸಲಿಯರು ಫುಲ್ ಅಲರ್ಟ್ ಆಗ್ತಾರೆ. NIA ಪ್ಲ್ಯಾನ್ ಕೂಡ ನಕ್ಸಲಿಯರಿಗೆ ಗೊತ್ತಾಗ್ತಾ ಇತ್ತಂತೆ. ಇಷ್ಟರಲ್ಲೇ ರಾಜ್ಯ ಸರ್ಕಾರ ಕೂಡ ಶರಣಾಗತಿ ಆಫರ್ ಕೊಡ್ತಂತೆ. ಮೂಲಗಳ ಪ್ರಕಾರ ಇದು ನಕ್ಸಲ್ ಶರಣಾಗತಿ ಹಿಂದಿನ ಕಥೆ. ಆದರೆ ಒಂದು BJP ಆರೋಪ ಮಾಡಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ವಿಕ್ರಮ್ ಗೌಡನ ಎನ್ಕೌಂಟ್ರ್ ಆಗದೆ ಏನಾದರೂ ಶರಣಾಗತಿ ಆಗಿದ್ರೆ ಇದೆಲ್ಲ ಸೇರಿ ನಾಟಕ ಮಾಡ್ತಾ ಇದ್ದಾರೆ ಅಂತಲೂ ಒಂದು ಆರೋಪಕ್ಕೆ ಸಾಕ್ಷಿ ಬರ್ತಾಯಿತ್ತು ಅಥವಾ ಬಲ ಬರ್ತಾಯಿತ್ತು. ಆದರೆ ವಿಕ್ರಮ್ ಗೌಡ ಎಂಬಾತನನ್ನು ಎನ್ಕೌಂಟ್ರ್ ಮಾಡಿದ್ದು ನಮ್ಮದೇ ರಾಜ್ಯದ ಪೊಲೀಸರು. ಸೊ ಹಾಗಿರುವಾಗ ಉಳಿದವರು ಸರೆಂಡರ್ ಆಗ್ತಾ ಇದ್ದಾರೆ. ಎನಿ ಹೌ, ರಾಜ್ಯ ಶಾಂತಿಯಿಂದ ಇರಬೇಕು, ಅಷ್ಟೇ ಬೇಕಿರೋದು. ನೆಕ್ಸ್ಟ್.